ಹೆಲೋ. ತುಂಬಾ ಜನರ ಕ್ವಶನ್ ಏನಂದ್ರೆ ಫೇಸು ಮತ್ತೆ ನೆಕ್ ಇಂದು ಸ್ಕಿನ್ ಲೂಸ್ ಆಗ್ತಿದೆ, ಅದನ್ನ ಟೈಟ್ ಮಾಡೋಕೆ ಯಾವ ಎಕ್ಸರ್ಸೈಸ್ ಇದೆ ಅಂತ, ಇಲ್ಲ ಫೇಸ್ ಮಸಾಜ್ ಅನ್ನ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರು. ಬಟ್ ಫೇಸ್ ಮಸಾಜ್ ಮಾಡ್ಕೊಳ್ಳೋದನ್ನು ಗುಡ್ಡೇನೆ. ಕೆಲವೊಂದು ಯೋಗಾಸನಗಳು ಹೇಗಿರುತ್ತೆ ಅಂದ್ರೆ ನಿಮಗೆ ಬೇರೆ ಬೇರೆ ಹೆಲ್ತ್ ಬೆನಿಫಿಟ್ ಸಿಗತ್ತೆ. ಈಗ ವೇಟ್ ಲಾಸ್ ಮಾಡ್ಕೊಳ್ಳೋದ್ರೆ ವೇಟ್ ಲಾಸ್ ಆಗತ್ತೆ, ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಮಾಡ್ಕೊಬೇಕು ಅಂದ್ರೆ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅಥವಾ ಡೈಜೆಷನ್ ಇಶ್ಯೂ ಇದ್ದವರಿಗೆ ಸಾಲ್ವ್ ಆಗುತ್ತೆ, ಥೈರಾಯ್ಡ್ ಇಶ್ಯೂ ಇದ್ದವರಿಗೆ ಸಾಲ್ವ್ ಆಗುತ್ತೆ, PCOD ಇದ್ದವರಿಗೆ ಸಾಲ್ವ್ ಆಗುತ್ತೆ. ಜೊತೆಗೆ ನಿಮ್ಗೆ ಫೇಸು ಮತ್ತೆ ನೆಕ್ಕಿಂದು ಸ್ಕಿನ್ ಏನಿದೆ ಲೂಸ್ ಆಗ್ತಿದೆಯೋ ಆ ತರ ಪ್ರಾಬ್ಲಮ್ ಆಗ್ತಿದ್ದವರಿಗೆ ಇದು ಹೆಲ್ಪ್ ಆಗತ್ತೆ. ಈ ತರ ನಾವು ನೆಕ್ಕು ಮತ್ತೆ ಫೇಸ್ ಸ್ಟ್ರೆಚ್ ಆಗೋ ಎಕ್ಸಸೈಸು ಇದೆಲ್ಲ ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಇದೆಲ್ಲ ಎಕ್ಸಸೈಸ್ ಅಲ್ಲೂ ನಿಮ್ಮ ನೆಕ್ಕು ಮತ್ತೆ ಫೇಸ್ ಸ್ಕಿನ್ ಸ್ಟ್ರೆಚ್ ಆಗತ್ತೆ. ಅಂದ್ರೆ ಹೀಗೆ ನೋಡಿದ್ರೆ ಗೊತ್ತಾಗಲ್ಲ ಇದರಲ್ಲಿ ಏನು ಸ್ಟ್ರೆಚ್ ಆಗುತ್ತೆ ಫೇಸು ಮತ್ತೆ ನೆಕ್ಕಿಂದು ಸ್ಕಿನ್ ಅಂತ. ನಾವು ಅದನ್ನ ಮಾಡ್ತಾ ಹೋದವಾಗ ನಮ್ಗೆ ಗೊತ್ತಾಗತ್ತೆ. ಕರೆಕ್ಟ್ ಆಗಿ ನಾವು ಬೆಂಡು ಸ್ಟ್ರೆಚ್ ಮಾಡೋದ್ರಿಂದ ನಿಮ್ಗೆ ನೆಕ್ಕು ಮತ್ತೆ ಫೇಸ್ ಇಂದು ಸ್ಕಿನ್ನು ತುಂಬಾ ಚೆನ್ನಾಗಿ ಸ್ಟ್ರೆಚ್ ಆಗತ್ತೆ. ನಿಮ್ಗೆ ಫೇಸಿಗೆ, ಹೆಡ್ಡಿಗೆ, ನೆಕ್ಕಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಿಮ್ಗೆ ಅಲ್ಲಿ ಏನಾದರೂ ರಿಂಕಲ್ಸ್ ಕ್ರಿಯೇಟ್ ಆಗ್ತಾ ಇದ್ರೆ, ಸ್ಕಿನ್ ಲೂಸ್ ಆಗ್ತಾ ಇದ್ರೆ, ಆ ತರ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಅದು ಸಾಲ್ವ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹೆಲ್ತ್ ಬೆನಿಫಿಟ್ಗಳಂತೂ ತುಂಬಾನೇ ಇದೆ. ನೀವು ಯಾವ ಎಕ್ಸರ್ಸೈಸ್ ಮಾಡಿದ್ರು ನಿಮ್ ಬಾಡಿಗೆ ಅದು ಗುಡ್ಡೇನೆ. ಸೊ ಈ ತರ ಫೇಸು ಮತ್ತೆ ನೆಕ್ಕಿಂದು ಸ್ಕಿನ್ ಲೂಸ್ ಆಗ್ತಿದೆ, ಟೈಟ್ ಮಾಡ್ಕೊಬೇಕು ಅಂತ ಕಾನ್ಶಿಯಸ್ ಇದ್ದವರು ಈ ತರ ಯೋಗಾಸನಗಳನ್ನ, ಇವಾಗ ನಾನು ತೋರಿಸ್ತಿರೋ ಎಲ್ಲಾ ಆಸನಗಳನ್ನ ನೀವು ಮಾಡಿದ್ರೆ ನಿಮಗೆ ಸ್ಲೋಲಿ ಪ್ರಾಬ್ಲಮ್ ಏನಾಗ್ತಿದೆಯೋ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ನೋಡಿ, ಇದೆಲ್ಲ ನಿಮ್ಮ ನೆಕ್ಕು ಮತ್ತೆ ಫೇಸಿನ ಸ್ಕಿನ್ ಅನ್ನ ಸ್ಟ್ರೆಚ್ ಮಾಡತ್ತೆ. ನೀವು ಹೀಗೆ ನೋಡಿದ್ರೆ ಗೊತ್ತಾಗಲ್ಲ ಇದ್ರಲ್ಲಿ ಏನಾಗ್ತಿದೆ ಅಂತ. ನೀವು ಅದನ್ನ ಮಾಡ್ತಾ ಹೋದಾಗ, ಎವ್ರಿ ಡೇ ನೀವು ಟ್ರೈ ಮಾಡಿದವಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನೀವು ಸ್ಲೋಲಿ ಅಬ್ಸರ್ವ್ ಮಾಡ್ಕೊಂಡು ಎವ್ರಿ ಡೇ ಟ್ರೈ ಮಾಡ್ಬೋದು. ಕೆಲವೊಂದು ಆಸನಗಳನ್ನ ಮಾಡೋಕೆ ನಿಮ್ಗೆ ಫ್ಲೆಕ್ಸಿಬಿಲಿಟಿ ಸಾಕಾಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಅಥವಾ ಬಿಗಿನರ್ ಆದ್ರೆ ಕೆಲವೊಂದು ಅಡ್ವಾನ್ಸ್ಡ್ ಆಸನಗಳನ್ನ ನಿಮ್ಮ ಹತ್ರ ಮಾಡಕ್ಕಾಗಲ್ಲ ಅನ್ನೋರು ಸ್ಕಿಪ್ ಮಾಡಿ ಉಳಿದಿದ್ದನ್ನ ಫಾಲೋ ಮಾಡಿ. ನಾವು ತುಂಬಾ ಆಸನಗಳನ್ನ ತೋರಿಸಿದೀನಿ. ಯಾವ್ಯಾವ್ದು ನಿಮ್ಗೆ ಸೂಟೇಬಲ್ ಇದೆ ಅದನ್ನ ನೀವು ಮಾಡ್ಕೊಂಡೋಗಿ. ಇಲ್ಲ ಎಲ್ಲದನ್ನು ಮಾಡಕ್ಕಾಗತ್ತೆ ಅನ್ನೋರು ಎಲ್ಲದನ್ನು ಮಾಡ್ಬೋದು. ಇದೆಲ್ಲಾ ಆಸನಗಳು ಫೇಸು ಮತ್ತೆ ನೆಕ್ಕಿನ ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬಾ ಸ್ಟ್ರೆಚಸ್ ಅನ್ನ ಕೊಟ್ಟು ಇದು ನಿಮ್ಗೆ ರಿಂಕಲ್ಸು ಅಥವಾ ಸ್ಕಿನ್ ಲೂಸ್ ಆಗ್ತಿರೋ ತರ ಇದ್ರೆ ಅದು ಹೋಗೋಕೆ ಇದು ಹೆಲ್ಪ್ ಮಾಡುತ್ತೆ. ನೋಡಿ, ಇದು ಮಂಡುಕಾಸನ. ಈ ಆಸನ ಮಾಡೋದ್ರಿಂದ ನಿಮ್ಮ ಆಂಕಲ್ಲು, ನೀಸು ಎಲ್ಲ ಸ್ಟ್ರಾಂಗ್ ಆಗತ್ತೆ. ಜೊತೆಗೆ ನಿಮ್ಮ ಶೋಲ್ಡರು ಸ್ಟ್ರಾಂಗ್ ಆಗತ್ತೆ. ಜೊತೆಗೆ ನಿಮಗೆ ಸ್ಟಮಕ್ ಫ್ಯಾಟ್ ಏನಿದೆ ಅದು ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗತ್ತೆ. ಇದು ಪೂರ್ಣ ಧನುರಾಸನ. ಇದರಲ್ಲೂ ಅಷ್ಟೇ ನಿಮ್ಗೆ ಥೈಸು, ಸೈಡ್ ಬೆಲ್ಲಿ ಫ್ಯಾಟ್ ಏನಿದೆಯೋ ಅದು, ಶೋಲ್ಡರಿಗೆ ಎಲ್ಲ ತುಂಬಾ ಒಳ್ಳೇದು. ನೆಕ್ಸ್ಟ್ ಬರೋದು ಪಿಜನ್ ಪೋಸ್. ಪಿಜನ್ ಪೋಸ್ ಮಾಡೋದ್ರಿಂದನೂ ಅಷ್ಟೇ ನಿಮ್ಗೆ ಹಿಪ್ದು ಮೊಬಿಲಿಟಿ ಜಾಸ್ತಿ ಆಗತ್ತೆ. ಈ ತರ ಕೂತ್ಕೊಂಡು ನೀವು ಬ್ಯಾಕ್ ಬೆಂಡ್ ಅನ್ನ ಮಾಡ್ಬೇಕು. ಹೆಡ್ಡಿಗೆ ಲೆಗ್ಗು ಟಚ್ ಆಗಿಲ್ಲ ಅಂದ್ರೆ ಓಕೆ, ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟೇ ನೀವು ಬೆಂಡ್. ನಿಮ್ಗೆ ಯಾವುದೇ ಆಸನ ಮಾಡ್ಬೇಕಿದ್ರೆ ಅದ್ರದ್ದು ಇಫೆಕ್ಟ್ ನಿಮ್ ಬಾಡಿಗೆ ಆಗ್ಬೇಕು, ಅಥವಾ ಅದ್ರದ್ದು ಫೀಲಿಂಗು ನಿಮ್ಗೆ ಗೊತ್ತಾಗಬೇಕು ತಕ್ಷಣಕ್ಕೆ ಅಂದ್ರೆ ನೀವು ಆ ಆಸನದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಸ್ಟೇ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕು. ಬಿಗಿನರ್ ಆದ್ರೆ ಬಿಡಿ, ಸ್ವಲ್ಪ ಅಭ್ಯಾಸ ಆದ್ಮೇಲೆ 30 ಕೌಂಟು, 40 ಕೌಂಟು ಈ ತರ ನಿಮ್ ಕೌಂಟ್ ಗಳನ್ನ ಸೆಕೆಂಡ್ಗೆ ಒಂದು ಕೌಂಟ್ ಮಾಡ್ತಾ ಆ ತರ ಕೌಂಟ್ ಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಗೆ ಅದ್ರದ್ದು ಇಫೆಕ್ಟ್ ಚೆನ್ನಾಗಿ ಸಿಗತ್ತೆ. ನೋಡಿ, ನೆಕ್ಸ್ಟ್ ಬರೋದು ಕ್ರೇನ್ ಪೋಸ್. ಈ ಕ್ರೇನ್ ಪೋಸ್ ಅಲ್ಲಿ ಅಷ್ಟೇ ನಿಮ್ಗೆ ಕೋರ್ ಸ್ಟ್ರೆಂತ್ ಚೆನ್ನಾಗಿದ್ರೆ ಈ ಪೋಸ್ ಅನ್ನ ಮಾಡಕ್ಕಾಗತ್ತೆ, ಅಥವಾ ಶೋಲ್ಡರ್ ಸ್ಟ್ರೆಂತ್ನು ಬೇಕು. ಇದು ಲಿಫ್ಟಿಂಗ್ ಆಸನದಲ್ಲಿ ಬರುತ್ತೆ. ಈ ಆಸನ ಮಾಡಿದವಾಗ್ಲೂ ಅಷ್ಟೇನೆ ನಿಮ್ಗೆ ಫೇಸು ಮತ್ತೆ ನೆಕ್ಕಿನ ಸ್ಕಿನ್ ತುಂಬಾ ಚೆನ್ನಾಗಿ ಸ್ಟ್ರೆಚ್ ಆಗತ್ತೆ. ಅದು ಮಾಡಿದವಾಗ ಮಾತ್ರ ಗೊತ್ತಾಗೋದು. ನೀವು ಟ್ರೈ ಮಾಡಿ, ನಿಮ್ಗೆ ಅವಾಗ ಗೊತ್ತಾಗತ್ತೆ. ನೋಡಿ, ಇವಾಗ ಈ ತರದ್ದು ಇದರಲ್ಲಿ ಇದು ಯಾವುದೇ ಆಸನ ಮಾಡಕ್ಕಾಗಿಲ್ಲ, ಅಡ್ವಾನ್ಸ್ಡ್ ಆಸನಗಳನ್ನೆಲ್ಲ ಮಾಡಕ್ಕಾಗಲ್ಲ ಅನ್ನೋರು ಇದನ್ನಾದ್ರೂ ಮಾಡ್ಬೋದು. ಇದಂತೂ ವೆರಿ ಸಿಂಪಲ್ ಆಗಿದೆ. ಇದರಲ್ಲೂ ಅಷ್ಟೇ ನೆಕ್ಕು ಮತ್ತೆ ಫೇಸಿನ ಸ್ಕಿನ್ ತುಂಬಾ ಚೆನ್ನಾಗಿ ಸ್ಟ್ರೆಚ್ ಆಗತ್ತೆ.
ಈ ತರ ನೀವು ಬ್ಯಾಕ್ ಬೆಂಡು ಮಾಡ್ಬೋದು. ಸ್ಟೇ ಮಾಡೋಕ್ಕಾದ್ರೆ ಸ್ಟೇ ಮಾಡಿ, ಇಲ್ಲ ಅಂದ್ರೆ ಈ ತರ ಅಪ್ ಅಂಡ್ ಡೌನ್ ಅನ್ನು ಮಾಡ್ತಾ ಇರ್ಬೋದು. ಇವಾಗ ಈ ತರ ನೆಕ್ ಸ್ಟ್ರೆಚಿಂಗ್, ನೀವು ವಜ್ರಾಸನದಲ್ಲಿ ಕೂತ್ಕೊಂಡು ಈ ತರ ನೆಕ್ ಅನ್ನ ಬ್ಯಾಕ್ ಸೈಡು, ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ನೀವು ಸ್ಟ್ರೆಚ್ ಮಾಡೋದ್ರಿಂದ ಒಂದು ನಿಮ್ಗೆ ನೆಕ್ ಅಲ್ಲಿ ಏನಾದ್ರೂ ಪೇನ್ ಇದೆ, ನೆಕ್ ಅಷ್ಟು ಕಂಫರ್ಟೇಬಲ್ ಆಗಿ ಇರಲ್ಲ ನಿಮ್ಗೆ, ಸ್ವಲ್ಪ ಸುಸ್ತಾಗತ್ತೆ ನೆಕ್ಕಿಗೆ ಅಂತ ಅನ್ಸ್ತಿದ್ರೆ ನೀವು ಈ ತರ ಎಕ್ಸರ್ಸೈಸ್ ಅನ್ನ ನೆಕ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕು ಮಾಡ್ಬೋದು. ಇವು ಎಲ್ಲಾ ಆಸನಗಳು ಓನ್ಲಿ ಫೇಸು ಮತ್ತೆ ನೆಕ್ಕಿನ ಸ್ಕಿನ್ ಅನ್ನ ಟೈಟ್ ಮಾಡ್ಕೊಳ್ಳೋಕೆ ಅಥವಾ ಹೆಲ್ದಿ ಆಗಿ ಇಟ್ಕೊಳ್ಳೋಕೆ ಒಂದೇ ಅಲ್ಲ, ನಿಮ್ಗೆ ಇದ್ರ ಜೊತೆಗೆ ನೆಕ್ಗೂ ತುಂಬಾನೇ ಒಳ್ಳೆ ಎಕ್ಸರ್ಸೈಸ್ ಆಗತ್ತೆ. ಇವಾಗ ಬರೋದು ಚಕ್ರಾಸನ, ಅರ್ಧ ಚಕ್ರಾಸನ ಮತ್ತೆ ಪೂರ್ಣ ಚಕ್ರಾಸನ. ಇದನ್ನು ಅಷ್ಟೇ ನೀವು ಕೌಂಟ್ ಮಾಡಿಕೊಂಡು ಚೆನ್ನಾಗಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ, ಉಸಿರಾಟದ ಮೇಲೆ ಗಮನ ಇಟ್ಟು ಮಾಡಬೇಕು. ನೀವು ಯಾವುದೇ ಎಕ್ಸರ್ಸೈಸ್ ಮಾಡ್ಬೇಕಿದ್ರು ಚಂದ ಮಾಡಿ ಉಸಿರಾಟದ ಮೇಲೆ ಗಮನ ಇಟ್ರೆ ನಿಮಗೆ ಅದರದ್ದು ಇಫೆಕ್ಟ್ ತುಂಬಾ ಚೆನ್ನಾಗಿ ಸಿಗತ್ತೆ. ಇವಾಗ ಪೂರ್ಣ ಚಕ್ರಾಸನ, ಇದೆಲ್ಲ ಅಷ್ಟೇ ಲಿಫ್ಟಿಂಗ್ ಆಸನ. ನಿಮ್ಗೆ ಸ್ಟ್ರೆಂತ್ ಕೇಳತ್ತೆ, ಕೋರ್ ಸ್ಟ್ರೆಂತ್ ಮತ್ತೆ ಶೋಲ್ಡರ್ ಸ್ಟ್ರೆಂತ್. ಬಟ್ ನಿಮ್ಗೆ ಫೇಸು ಮತ್ತೆ ನೆಕ್ಕಿನ ಸ್ಕಿನ್ ಅನ್ನ ಕಾನ್ಸಂಟ್ರೇಷನ್ ಮಾಡಿ ಮಾಡ್ತೀರಾ ಅಂದ್ರೂ ಓಕೆ, ಗುಡ್ ಇಫೆಕ್ಟ್ ಸಿಗತ್ತೆ. ಈ ತರ ಸ್ಟ್ರೆಚ್ ಮಾಡೋದ್ರಿಂದ ಇದು ತುಂಬಾ ಸಿಂಪಲ್ ಆಗಿದೆ, ಎವ್ರಿ ಒನ್ ಮಾಡ್ಕೊಂಡು ಹೋಗ್ಬೋದು. ಇದಂತೂ ಬಟರ್ಫ್ಲೈ ಪೋಸ್. ಬಟರ್ಫ್ಲೈ ಪೋಸ್ ಅಲ್ಲಿ ನೀವು ಸ್ವಲ್ಪ ಫ್ರಂಟ್ ಬೆಂಡ್ ಮಾಡಬೇಕು, ಅಂದ್ರೆ ಚಿನ್ನನ್ನ ನೀವು ನೆಲಕ್ಕಿಡ್ತೀರಾ ಅನ್ನೋ ತರ ಬೆಂಡ್ ಮಾಡಿದ್ರೆ ನಿಮ್ಗೆ ಆವಾಗ ಫೇಸು ಮತ್ತೆ ನೆಕ್ಕಿನ್ಗೆ ತುಂಬಾ ಸ್ಟ್ರೆಚಸ್ ಸಿಗತ್ತೆ. ಇದು ಬ್ಯಾಕ್ಗೂ ಒಳ್ಳೇದು. ನೆಕ್ಸ್ಟ್ ಬರೋದು ಪದ್ಮಾಸನ. ಪದ್ಮಾಸನದಲ್ಲಿ ನೀವು ಕೂತ್ಕೊಂಡು, ಇದೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಸನ, ಎಲ್ಲರಿಗೂ ಮಾಡಕ್ಕಾಗಲ್ಲ, ಆಗದೆ ಇರೋರು ಸ್ಕಿಪ್ ಮಾಡಿ, ಆದವರು ಮಾಡಿ, ಹುಷಾರಾಗಿ ಮಾಡ್ಬೇಕಷ್ಟೆ. ಸ್ಲೋಲಿ ಈ ತರ ಫ್ರಂಟ್ ಬೆಂಡ್ ಮಾಡಬೇಕು. ಇದು ಪದ್ಮಾಸನದಲ್ಲಿ ಪಪ್ಪಿ ಪೋಸ್, ಓಕೆನಾ. ನೆಕ್ಸ್ಟ್ ಅದರಲ್ಲೇ ಮೂವ್ ಆಗ್ಬೇಕು ಗುಪ್ತ ಪದ್ಮಾಸನ. ಇದರಲ್ಲೂ ಅಷ್ಟೇ ನೀವು ನಿಮ್ಮ ಚಿನ್ನನ್ನ ನೆಲಕ್ಕೆ ಟಚ್ ಮಾಡಕ್ ಹೋದವಾಗ ನಿಮ್ಮ ಫೇಸು ಮತ್ತೆ ನೆಕ್ಕಿನ ಸ್ಕಿನ್ ತುಂಬಾ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ನೆಕ್ಸ್ಟ್ ಬರೋದು ಪಪ್ಪಿ ಪೋಸ್. ಇದಂತೂ ವೆರಿ ಸಿಂಪಲ್ ಆಗಿದೆ, ಎವ್ರಿ ಒನ್ ಮಾಡ್ಬೋದು. ನಿಮ್ಮ ಬ್ಯಾಕ್ಗೂ ತುಂಬಾನೇ ಒಳ್ಳೇದು. ಇದು ಬ್ಯಾಕ್ ಪೇನ್ ಏನಾದ್ರೂ ಇದ್ರೆ ಪಪ್ಪಿ ಪೋಸ್ ಅನ್ನ ಎವ್ರಿ ಡೇ ನೀವು ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು. ಮಾಡೋದ್ರಿಂದ ನಿಮ್ಗೆ ರಿಲ್ಯಾಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬರೋದು ಈ ತರ ಬ್ಯಾಕ್ ಬೆಂಡ್ ಅನ್ನ ನೀವು ಮಾಡ್ಬೇಕು. ಈ ತರ ವಜ್ರಾಸನದಲ್ಲಿ ಕೂತ್ಕೊಂಡು ಬ್ಯಾಕ್ ಬೆಂಡ್ ಅನ್ನ ಮಾಡ್ಬೋದು. ನಿಮ್ಗೆ ವಜ್ರಾಸನದಲ್ಲಿ ಕೂರೋಕ್ಕಾಗಲ್ಲ ಅನ್ನೋರು ನೀವು ಚೇರ್ ಮೇಲೆ ಕೂತುನು ಮಾಡ್ಬೋದು. ಇದನ್ನ ಈ ತರ ಸ್ಟ್ರೆಚಸ್ ಅನ್ನ ನೀವು ಚೇರು, ಬೆಡ್ ಎಲ್ಲಿ ಬೇಕಿದ್ರು ಕೂತು ನೀವು ಆರಾಮಾಗಿ ಕಂಫರ್ಟೇಬಲ್ ಆಗಿ ಮಾಡ್ಬೋದು. ವಜ್ರಾಸನದಲ್ಲಿ ಕೂರೋಕ್ಕಾದವರು ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡೋದ್ರಿಂದ ಇಫೆಕ್ಟ್ ಜಾಸ್ತಿ ಇರುತ್ತೆ ಅಷ್ಟೇ. ಎಲ್ಲ ಆಸನದಲ್ಲೂ ಸ್ಟೇ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸ್ಲೋಲಿ ಆದ್ರೂ ಸ್ಟೇ ಮಾಡಬೇಕು. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.